ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಟ್ರಿಪ್ ವೀಡಿಯೋನ ವ್ಲಾಗ್ ಥರ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಾವು ಬಂದುಬಿಟ್ಟು ಕೇರಳಕ್ಕೆ ಹೋಗಿದ್ವಿ ಟ್ರಿಪ್ಗೆ. ಸೊ ವೈನಾಡು ಟ್ರಿಪ್ಗೆ ಹೋಗಿದ್ವಿ. ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಸೊ ಹಾಗಾಗಿ ರೆಸಾರ್ಟ್ ಎಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ವೀಡಿಯೋ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ತೊಗೊಂಡಿರುವ ರೆಸಾರ್ಟ್ ಇದಾಗಿತ್ತು. ಇದು ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ವಾವ್, ಐಲ್ಯಾಂಡಲ್ಲಿ ನಾವು ರೆಸಾರ್ಟ್ ತೊಗೊಂಡಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ಲಾಗಿತ್ತು ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೆ ರೆಸಾರ್ಟ್ ಅನ್ನೋದು. ಈ ನಡುವೆ ಸ್ಕಿನ್ ಕೇರ್ ವೀಡಿಯೋ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀವಿ. ಅಂದರೆ ಸ್ವಲ್ಪ ಹೌಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತು ಆ್ಯಂಡ್ ಸ್ವಲ್ಪ ಟ್ರಿಪ್ ಎಲ್ಲ ಹೋಗಿದ್ವಿ. ಇವೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಟೈಮೇ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ವ್ಲಾಗ್ಸ್ ಎಲ್ಲ ಮಾಡಿಲ್ಲ, ಅಂದರೆ ಸ್ಕಿನ್ ಕೇರ್ ವೀಡಿಯೋಸ್ ಎಲ್ಲ ಮಾಡಿಲ್ಲ. ಬಟ್ ಇನ್ನು ಮುಂದೆ ನಾನು ಸ್ಕಿನ್ ಕೇರ್ ವೀಡಿಯೋಸ್ ಎಲ್ಲ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಬೇಜಾರಾಗಬೇಡಿ. ಆ್ಯಂಡ್ ಅಲ್ಲಿವರೆಗೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸುಮ್ಮನೆ ನೋಡಿ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರೋ, ಸೊ ಪ್ಲೀಸ್ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಯಾವಾಗ ವೀಡಿಯೋ ಪೋಸ್ಟ್ ಮಾಡ್ತೀನೋ ಅವಾಗೆಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ನು ಕಮೆಂಟ್ಸಲ್ಲಿ ಕೂಡ ಹೇಳಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು. ಇನ್ನು ವೀಡಿಯೋಗೆ ಬಂದರೆ ರೆಸಾರ್ಟ್ ನನಗೆ ತುಂಬ ಇಷ್ಟ ಆಗಿತ್ತು. ನಾವು ತೊಗೊಂಡಿರೋ ರೂಮ್ ಅಂತೂ ತುಂಬ ಕ್ಲೀನಾಗಿತ್ತು. ಆ್ಯಕ್ಚುಲಾಗಿ ನಾವು ತುಂಬಾ ಟ್ರಿಪ್ಸ್ಗೆಲ್ಲ ಹೋಗಿದ್ದೀವಿ. ಬಟ್ ಎಲ್ಲ ಕಡೆ ನಾವು ತೊಗೊಂಡಿರೋ ರೂಮ್ಗಿಂತ ಇದು ದಿ ಬೆಸ್ಟ್ ರೂಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಈ ರೆಸಾರ್ಟ್ ಪ್ರೈಸು ಕೂಡ ಅಷ್ಟೇ. ಅಂದರೆ ಒನ್ ಡೇಗೆ 7,000 ಚಾರ್ಜ್ ಮಾಡಿದರು ಈ ರೂಮ್. ಪ್ಲಸ್ ನಮಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ರೆಸಾರ್ಟ್ ಎಲ್ಲ ನೋಡೋಕ್ಕೆ ಎಲ್ಲ ಸೇರಿಕೊಂಡು 7,000 ಇತ್ತು. ಸೊ ಹೊರ್ಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ಪೀಸ್ಫುಲ್ ಆಗಿತ್ತು ಅಂತಂದರೆ ಲೈಫಲ್ಲಿ ಒಂದು ಸರಿ ಆದರೂ ಈ ಥರ ಪೀಸ್ಫುಲ್ ಪ್ಲೇಸ್ಗೆ ಬರಬೇಕು ಅನಿಸುತ್ತೆ. ನಮ್ಮ ಸುತ್ತಮುತ್ತ ನೆಟ್ವರ್ಕ್ ಇರಲ್ಲ, ಏನೂ ಇರಲ್ಲ. ಆರಾಮಾಗಿ ನೆಟ್ವರ್ಕ್ ಬಿಟ್ಟು, ಫೋನ್ ಬಿಟ್ಟು, ಎಲ್ಲ ಬಿಟ್ಟು ಈ ಥರ ರೆಸಾರ್ಟ್ ಟ್ರಿಪ್ಪನ್ನು ನಾವು ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ಸೊ ಯಾವತ್ತಾದರೂ ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ವೈನಾಡು ಟ್ರಿಪ್ಪನ್ನು ಮಾತ್ರ ಖಂಡಿತ ಮಿಸ್ ಮಾಡಬೇಡಿ. ಖಂಡಿತ ವೈನಾಡು ಟ್ರಿಪ್ ಮಾಡಿ. ಆ್ಯಂಡ್ ನಾವು ಆಗ್ತಾನೆ ಟ್ರಾವೆಲ್ ಮಾಡಿ ಬಂದು ತುಂಬಾ ಸುಸ್ತಾಗಿಬಿಟ್ಟಿತ್ತು. ಹಾಗಾಗಿ ಒಂದು ಒಳ್ಳೆ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇನ್ಸ್ಟೆಂಟ್ ಟೀಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕೂಡ ರೆಸಾರ್ಟ್ ಅವರೇ ನಮಗೆ ಕೊಟ್ಟಿರೋದು ಫ್ರೀಯಾಗಿಯೇ. ಆ್ಯಂಡ್ ಈ ಸೆಟ್ಟೆಲ್ಲ ಬಂದುಬಿಟ್ಟು ಇದರಲ್ಲಿ ಇನ್ಸ್ಟೆಂಟ್ ಟೀ ಮತ್ತು ಇನ್ಸ್ಟೆಂಟ್ ಕಾಫಿ ಸೆಟ್ ಎರಡೂ ಇತ್ತು. ಬಟ್ ನನಗೆ ಕಾಫಿ ಯಾಕೋ ಇಷ್ಟನೇ ಆಗಲ್ಲ. ಹಾಗಾಗಿ ನಾನು ಟೀ ಪ್ರಿಯ ಆಗಿರೋದ್ರಿಂದ ನಾನು ಇಲ್ಲಿ ಟೀಯನ್ನು ತೊಗೋತಾ ಇದ್ದೀನಿ. ಆ್ಯಂಡ್ ಪ್ರಾಸೆಸ್ ಎಲ್ಲ ತುಂಬಾ ಈಸಿ. ಜಸ್ಟ್ ಬಿಸಿನೀರು ಮಾಡ್ಕೊಂಬಿಟ್ಟು, ಟೀ ಬ್ಯಾಗ್ಸ್ ಏನಿಲ್ಲ, ಬಿಸಿನೀರಲ್ಲಿ ಸ್ವಲ್ಪ ಈ ಥರ ನೆನೆಯೋಕ್ಕೆ ಬಿಡಬೇಕು. 5 ಮಿನಿಟ್ಸ್ ಬಿಟ್ಟರೆ ಡಿಕಾಷನ್ ಅನ್ನೋದು ರಿಲೀಸ್ ಆಗುತ್ತೆ. ಆ್ಯಂಡ್ ಇನ್ಸ್ಟೆಂಟ್ ಮಿಲ್ಕ್ ಪೌಡರ್, ಇನ್ಸ್ಟೆಂಟ್ ಶುಗರ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಟೀ ರೆಡಿ ಮಾಡ್ಕೋಬೋದು. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಜಸ್ಟ್ ಟೇಸ್ಟಿಗೆ ಓಕೆ ಇತ್ತು. ಬಟ್ ಅಷ್ಟೇನು ವಾವ್ ಅನ್ನೋ ಥರ ಇರಲಿಲ್ಲ. ಲೈಕ್ ನಾವು ಮನೇಲಿ ಮಾಡ್ಕೊಂಡು ಕುಡಿತೀವಲ್ಲ ಟೀ, ಆ ಥರ ಟೇಸ್ಟ್ ಏನು ಬಂದಿರಲಿಲ್ಲ. ಯಾಕಂದರೆ ರಿಯಲ್ ಮಿಲ್ಕೇ ಬೇರೆ, ಮಿಲ್ಕ್ ಪೌಡರೇ ಬೇರೆ ಆಗಿರುತ್ತೆ. ಸೊ ಟೀ ಅಂತೂ ಓಕೆ ಇತ್ತು. ಆ್ಯಂಡ್ ನಮಗೆ ಫ್ರೆಶ್ ಆಗುತ್ತೆ ಮೈಂಡ್. ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿರ್ತೀವಲ್ಲ, ಸ್ವಲ್ಪ ಟೀ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ, ಅದೇನೋ ಒಂಥರ. ಆ್ಯಂಡ್ ಇಲ್ಲಿ ಟೀ ಅಂತೂ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ಇನ್ಸ್ಟೆಂಟ್ ಟೀ ಬ್ಯಾಗ್ಸ್. ಸೊ ರಿಮೂವ್ ಮಾಡಿ ಟೀ ಅಂತೂ ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ರೆಸಾರ್ಟ್ ವಿಷಯಕ್ಕೆ ಬಂದರೆ ಈ ರೆಸಾರ್ಟು ಪರ್ ನೈಟ್ಗೆ 7,000 ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ನಮಗೆ ಫುಡ್ ಆ್ಯಂಡ್ ಎಲ್ಲ ಕೂಡ ಸಿಗುತ್ತೆ. ಈಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಈ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ತುಂಬಾ ಟ್ರಾವೆಲ್ ಮಾಡಿ ಸುಸ್ತಾಗಿ ಹೋಗಿತ್ತು ಹಾಗಾಗಿ. ಆ್ಯಂಡ್ ಈವ್ನಿಂಗ್ 6 o'clock ನಾನು ಸ್ಪಾಗೆ ಹೋಗಿದ್ದೆ. ಸೊ ಲೈಫಲ್ಲಿ ಫಸ್ಟ್ ಟೈಮು ಸ್ಪಾ ಅನ್ನೋದು ಮಾಡಿಸ್ಕೊಂಡೆ. ಸೊ ತುಂಬ ರಿಲ್ಯಾಕ್ಸ್ ಆಯಿತು. ನಾನು ಯಾವತ್ತೂ ಇಷ್ಟು ರಿಲ್ಯಾಕ್ಸ್ ಫೀಲ್ ಆಗಿರಲಿಲ್ಲ. ಸ್ಪಾ ನಿಜವಾಗ್ಲೂ ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂಥರ ರಿಲ್ಯಾಕ್ಸ್ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ರೆಸಾರ್ಟ್ ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ನೋಡಿ ಐಲ್ಯಾಂಡ್ ಇದೆ. ಆ್ಯಂಡ್ ರೂಮ್ಸ್ ಕೂಡ ತುಂಬ ಕಡಿಮೆ ಇದೆ. ಅಂದರೆ ತುಂಬ ಜನ ಎಲ್ಲ ಬರಲ್ಲ. ಅಂದರೆ ತುಂಬ ರೂಮ್ಸ್ ಇದ್ದರೆ ಏನಾಗುತ್ತೆ ಅಂದರೆ ತುಂಬ ಜನ ಬಂದುಬಿಡುತ್ತಾರೆ. ಇಲ್ಲಿ ಹಾಗೇನಿಲ್ಲ. ಟೋಟಲಾಗಿ ಸೇರಿದರೆ ಒಂದು 10 ರೂಮ್ಸ್ ಇರ್ಬೋದು, 10ರಿಂದ ಒಂದು 12 ರೂಮ್ಸ್ ಇರ್ಬೋದು ಅಷ್ಟೇ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ಪಾ ಏರಿಯಾ. ಸೊ ಇದು ಫುಲ್ ಕಂಪ್ಲೀಟಾಗಿ
ಸ್ಪಾ ಆ್ಯಂಡ್ ಮಸಾಜ್ ಈ ಏರಿಯಾ ಇತ್ತು, ಈ ಬಿಲ್ಡಿಂಗ್ ಎಲ್ಲ ಅದೇ ಇತ್ತು. ಸೊ ಸ್ಪಾ ಎಲ್ಲ ಮಾಡಿಸ್ಕೊಂಡು ನೈಟ್ ಫೈರ್ ಕ್ಯಾಂಪ್ ಎಲ್ಲ ಅಟೆಂಡ್ ಆಗಿ ಒಳ್ಳೆ ಡಿನ್ನರ್ ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಸಾರ್ಟ್ ತುಂಬ ಸುತ್ತಕೊಂಡು ನೈಟ್ ವ್ಯೂವನ್ನೆಲ್ಲ ಎಂಜಾಯ್ ಮಾಡ್ತಾ ನಂತರ ನಾವು ರೆಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸಮ್ಮರಲ್ಲಿ ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ವಯನಾಡು ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಕೇರಳ ಟ್ರಿಪ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನನಗೆ ಕೇರಳ ತುಂಬ 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 ಅಂದರೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಅಂಟಿಲ್ ದೆನ್ ಇನ್ನೂ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಕೂಡ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.